ಮೊಬೈಲ್ ಅನ್ನು ಚಾರ್ಜ್ಗೆ ಇಟ್ಟು ಕಾಲ್ನಲ್ಲಿ ಮಾತಾಡಬೇಡಿ. ಚಾರ್ಜ್ ಆಗುತ್ತಿರುವಾಗ ಫೋನ್ ಯೂಸ್ ಮಾಡೋದು ತುಂಬಾ ದೊಡ್ಡ ತಪ್ಪು. ಈ ತಪ್ಪನ್ನು ನೀವು ಒಂದು ಬಾರಿ ಮಾಡಿದ್ರೂ ಇದು ನಿಮ್ಮ ಮೊಬೈಲ್ನ ಮೇಲೆ ತುಂಬಾ ದೊಡ್ಡದಾಗಿ ಪರಿಣಾಮ ಬೀರ್ತದೆ. ಮೊಬೈಲ್ನ ಬ್ಯಾಟರಿ ಬಿಸಿಯಾಗಿ ಮೊಬೈಲ್ ಬ್ಲಾಸ್ಟ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಈ ರೀತಿ ಹೇಳುವುದನ್ನು ನೀವು ಕೇಳಿರ್ಬೋದು ಅಥವಾ ಇಂತಹ ಡೌಟ್ ನಿಮಗೂ ಬಂದಿರಬಹುದು. ಆದರೆ ಈ ವಿಚಾರ ಎಷ್ಟರ ಮಟ್ಟಿಗೆ ಸತ್ಯ, ಇದರ ರಿಯಲ್ ಫ್ಯಾಕ್ಟ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಹಾಯ್ ಹೆಲೋ ನಮಸ್ಕಾರ, ನಾನು ಕಿರಣ್ ಗೌಡ ಬಿಳಾಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಟೆಕ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಅಪ್ಡೇಟ್ಗಳನ್ನು ಬೇಗವಾಗಿ ಪಡೆಯಲು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಕೆಲವೊಂದು ಬಾರಿ ನಾವು ಮೊಬೈಲನ್ನು ಚಾರ್ಜ್ ಇಟ್ಟಿರುವಾಗ, ಮೊಬೈಲಲ್ಲಿ ಚಾರ್ಜ್ ತುಂಬ ಕಡಿಮೆ ಇರುವಾಗ ನಾವು ಮೊಬೈಲನ್ನು ಯೂಸ್ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಯಾರಿಗಾದರೂ ಕಾಲ್ ಮಾಡಬೇಕಾಗಿರ್ತದೆ ಅಥವಾ ಯಾರಿಗಾದರೂ ಮೆಸೇಜ್ ಅಥವಾ ಯಾವುದಾದ್ರೂ ಫೋಟೋ ಅಪ್ಲೋಡ್ ಡೌನ್ಲೋಡ್ ಮಾಡಬೇಕಾಗಿರ್ತದೆ. ಈ ಟೈಮ್ನಲ್ಲಿ ನಮಗೆ ಅದು ಭಯ ಕಾಡೋಗೆ ಶುರುವಾಗ್ತದೆ. ಒಂದು ವೇಳೆ ನಾವು ಚಾರ್ಜ್ ಇಡುತ್ತಲೇ ಮೊಬೈಲ್ ಚಾರ್ಜಿಂಗ್ನಲ್ಲಿ ಇರುವಾಗಲೇ ಮೊಬೈಲನ್ನು ಯೂಸ್ ಮಾಡಿದರೆ ಬ್ಯಾಟ್ರಿಗೆ ಏನಾದರೂ ತೊಂದರೆ ಆಗ್ಬಹುದಾ ಅಥವಾ ಮೊಬೈಲ್ಗೆ ಏನಾದರೂ ಪ್ರಾಬ್ಲಮ್ ಆಗಬಹುದಾ ಅಂತ ಒಂದು ಯೋಚನೆ ಬರ್ತದೆ. ಈ ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ನೀಡಲಿದ್ದೇನೆ. ಹಾಗಾಗಿ ವಿಡಿಯೋವನ್ನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಹಾಗಿದ್ರೆ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ರಿಸರ್ಚ್ಗಳ ಪ್ರಕಾರ ನೀವು ರಿಮೂವೇಬಲ್ ಬ್ಯಾಟ್ರಿ ಹಾಗೂ ಕೀಪ್ಯಾಡ್ ಫೋನ್ಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಮೊಬೈಲ್ಗಳನ್ನು ಯೂಸ್ ಮಾಡ್ತಿದ್ರು ಕೂಡ ಇದನ್ನು ಚಾರ್ಜಿಂಗ್ನ ಸಮಯದಲ್ಲೂ ಉಪಯೋಗಿಸಬಹುದು. ಯಾಕಂದ್ರೆ ಈ ಸ್ಮಾರ್ಟ್ ಫೋನ್ಗಳನ್ನು ಚಾರ್ಜಿಂಗ್ನ ವೇಳೆಯಲ್ಲೂ ಯೂಸ್ ಮಾಡುವಂತೆ ಇನ್ಬಿಲ್ಟ್ ಆಗಿ ಡಿಸೈನ್ ಮಾಡಲಾಗಿರ್ತದೆ. ಹಾಗಾಗಿ ಈ ಮೊಬೈಲ್ಗಳನ್ನು ಕಾಲ್ ಮಾಡಲಿಕ್ಕೆ, ಮೆಸೇಜ್ ಮಾಡಲಿಕ್ಕೆ ಅಥವಾ ಬ್ರೌಸಿಂಗ್ ಮಾಡಲಿಕ್ಕೆ ಹಾಗೆ ಮ್ಯೂಸಿಕ್ಗಳನ್ನು ಕೇಳಲು ಚಾರ್ಜ್ ಇಟ್ಟಿರುವಾಗಲೂ ಕೂಡ ಉಪಯೋಗಿಸಬಹುದು. ಈ ಫೀಚರ್ 2013-14 ನಂತರ ಬಂದಂತಹ ಎಲ್ಲ ಸ್ಮಾರ್ಟ್ ಫೋನ್ಗಳಲ್ಲಿಯೂ ಇದ್ದೇ ಇರ್ತದೆ. ಆದರೆ ಬ್ಯಾಟ್ರಿಗೆ ತುಂಬ ಪ್ರೆಷರ್ ಬೀಳುವಂತಹ ಎಡಿಟಿಂಗ್, ಗೇಮಿಂಗ್ ಅಥವಾ ವಿಡಿಯೋ ಸ್ಟ್ರೀಮಿಂಗ್ ಅಥವಾ ಕ್ಯಾಮರಾದಲ್ಲಿ ಫೋಟೋ ವಿಡಿಯೋ ಮಾಡಿಕೊಳ್ಳುವಂತಹ ಯಾವುದೇ ಆಕ್ಟಿವಿಟಿಯನ್ನು ಕೂಡ ಮೊಬೈಲ್ ಚಾರ್ಜ್ ಇಟ್ಟಿರುವಾಗ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದರಿಂದ ಮೊಬೈಲ್ ಹೀಟ್ ಆಗುವಂತಹ ಸಾಧ್ಯತೆ ಇರ್ತದೆ. ಮೊಬೈಲ್ ಓವರ್ ಹೀಟ್ ಆದಾಗ ಅದು ಬ್ಯಾಟ್ರಿ ಮೇಲೆ ಎಫೆಕ್ಟ್ ಆಗ್ತದೆ. ಆದರೆ ಮೊಬೈಲ್ ಚಾರ್ಜಿಂಗ್ನಲ್ಲಿಯೂ ಲೈಟ್ ಆಗಿ ಮೊಬೈಲನ್ನು ಯೂಸ್ ಮಾಡ್ಬೋದು. ಒಂದು ವೇಳೆ ನೀವು ಲೋ ಕ್ವಾಲಿಟಿ ಅಥವಾ ಸ್ಕಿನ್ ಬಿಟ್ಟಿರುವಂತಹ ಚಾರ್ಜರ್ ಕೇಬಲ್ ಉಪಯೋಗಿಸ್ತಿದ್ರೆ ಅಥವಾ ನಿಮ್ಮ ಮೊಬೈಲ್ ತುಂಬ ಓವರ್ ಹೀಟ್ ಆಗ್ತಾ ಇದ್ರೆ ಚಾರ್ಜಿಂಗ್ ಸಮಯದಲ್ಲಿ ಯೂಸ್ ಮಾಡಲೇಬೇಡಿ. ಈ ಸಣ್ಣ ಡೌಟ್ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೇನೆ. ಮೊಬೈಲ್ ಚಾರ್ಜಿಂಗ್ನ ವಿಷಯದಲ್ಲಿ ಇನ್ನೂ ಕೂಡ ಬೇರೆ ಬೇರೆ ಡೌಟ್ಗಳು ಇದ್ದೇ ಇರ್ತದೆ. ರಾತ್ರಿ ಪೂರ್ತಿ ಮೊಬೈಲನ್ನು ಚಾರ್ಜ್ ಇಡ್ಬೋದಾ, ಮೊಬೈಲ್ ಪೂರ್ತಿ 100% ಆಗುವವರೆಗೂ ಚಾರ್ಜ್ ಮಾಡಲೇಬೇಕಾ ಅಥವಾ ಮೊಬೈಲ್ 0% ಆದ ನಂತರವೇ ಚಾರ್ಜ್ ಮಾಡಬೇಕಾ? ಹೀಗೆ ಬೇರೆ ಬೇರೆ ಡೌಟ್ಗಳು ಇದ್ದೇ ಇರ್ತವೆ. ನಿಮ್ಗೆ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇಂತಹ ಡೌಟ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಒಂದೊಂದಾಗಿ ಕ್ಲಿಯರ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ವಾಟ್ಸಪ್, ಇನ್ಸ್ಟಾಗ್ರಾಮ್ ಸ್ಟೇಟಸ್ನಲ್ಲಿ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಓಕೆ, ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆಯ ಕಂಟೆಂಟ್ನೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.